ನಮಸ್ಕಾರ ಸ್ನೇಹಿತರೆ, ಈ ಕ್ವಶನ್ನ ಆನ್ಸರ್ ನೋಡೋಣ ಬನ್ನಿ. ಪ್ರತಿಯೊಂದು ಕೆಂಪು, ನೀಲಿ, ಹಸಿರು ಮತ್ತು ಬಿಳಿಯ ಬಣ್ಣಗಳನ್ನು 4 ಪೆಟ್ಟಿಗೆಗಳಿವೆ ಮತ್ತು 4 ಚೆಂಡುಗಳಿವೆ. ಯಾವುದು ಅಂದರೆ 4 ಪೆಟ್ಟಿಗೆಗಳದ್ದು ಕೆಂಪು, ನೀಲಿ, ಹಸಿರು ಮತ್ತು ಬಿಳಿ. ಅದೇ ಥರ 4 ಚೆಂಡುಗಳು ಕೆಂಪು, ನೀಲಿ, ಹಸಿರು ಮತ್ತು ಬಿಳಿಯ ಬಣ್ಣಗಳನ್ನು ಇದ್ದಾವೆ. ಪ್ರತಿಯೊಂದು ಚೆಂಡನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟಿದ್ದಾಗ, ಅಂದರೆ ಒಂದು ಪೆಟ್ಟಿಗೆಯಲ್ಲಿ ಪ್ರತಿಯೊಂದು ಚೆಂಡನ್ನು ಇಡ್ತೀವಿ ನಾವು. ಯಾವುದೇ ಪೆಟ್ಟಿಗೆಯಲ್ಲೂ ಅದರದ್ದೇ ಬಣ್ಣದ ಚೆಂಡನ್ನು ಇಟ್ಟಿಲ್ಲ, ಅಂದರೆ ಸೇಮ್ ಪೆಟ್ಟಿಗೆಯಲ್ಲಿ ಸೇಮ್ ಕಲರ್ದು ಚೆಂಡನ್ನು ಇಡೋದಿಲ್ಲ ನಾವು. ಯಾವ ಬಣ್ಣದ ಚೆಂಡು ಯಾವ ಬಣ್ಣದ ಪೆಟ್ಟಿಗೆಯಲ್ಲಿದೆ ಎಂಬುದನ್ನು ಗುರುತಿಸಲು ತೆರೆಯಬೇಕಾಗಿರುವ ಪೆಟ್ಟಿಗೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಏನು ಕೊಟ್ಟಾರೆ? 1, 2, 3, 4. ಆನ್ಸರ್ ನಾವು ನೋಡೋದಾದರೆ ಫಸ್ಟಿಗೆ ಟೋಟಲ್ ಎಷ್ಟು ಪೆಟ್ಟಿಗೆಗಳಿದ್ದಾವೆ? 4 ಪೆಟ್ಟಿಗೆಗಳು. ಕೆಂಪು, ನೀಲಿ, ಹಸಿರು ಮತ್ತು ಬಿಳಿ. ಅದೇ ಥರ 4 ಚೆಂಡುಗಳಿದ್ದಾವೆ. ಯಾವುದು? ಕೆಂಪು, ನೀಲಿ, ಹಸಿರು ಮತ್ತು ಬಿಳಿ. ಒಂದು ನೀವು ನೆನಪಿಟ್ಕೋಬೇಕು, ಕೆಂಪು ಪೆಟ್ಟಿಗೆಯಲ್ಲಿ ಕೆಂಪು ಚೆಂಡು ಇರೋದಿಲ್ಲ. ಅದೇ ಥರ ನೀಲಿ ಪೆಟ್ಟಿಗೆಯಲ್ಲಿ ನೀಲಿ ಚೆಂಡು ಇರಲ್ಲ, ಹಸಿರು ಪೆಟ್ಟಿಗೆಯಲ್ಲಿ ಹಸಿರು ಚೆಂಡು ಇರಲ್ಲ, ಬಿಳಿಯಲ್ಲಿ ಬಿಳಿ ಚೆಂಡು ಇರಲ್ಲ. ಸೊ ಇದನ್ನು ಜಸ್ಟ್ ಅರ್ಥ ಮಾಡ್ಕೊಳ್ರಿ. ಫಸ್ಟಿಗೆ ಏನು ಮಾಡ್ತೀವಿ? ಒಂದು ಪೆಟ್ಟಿಗೆ ತೆರಿತೀವಿ ನಾವು. ಎಷ್ಟು? ಒಂದು ಪೆಟ್ಟಿಗೆ ತೆರೆದರೆ, ಸೊ ನಾವೇನು ಅಜ್ಯೂಮ್ ಮಾಡ್ಕೋತೀವಿ? ಒಂದು ಎಕ್ಸಾಂಪಲ್ಲು. ಇವಾಗ ಕೆಂಪು ಪೆಟ್ಟಿಗೆ ತೆರೆದರೆ ಅದರಲ್ಲಿ ನನಗೇನಿದೆ? ನೀಲಿ ಚೆಂಡು ಇದೆ ಅಂತ ಅಂದ್ಕೊಳ್ರಿ. ನೀಲಿ ಚೆಂಡು. ಓಕೆ. ಇನ್ನು 3 ಪೆಟ್ಟಿಗೆಯಲ್ಲಿ ಪ್ರತಿಯೊಂದಕ್ಕೂ ಯಾವ್ಯಾವ ಚೆಂಡಿದೆ ಅಂತ ನಮಗೆ ಗೊತ್ತಾಗಲ್ಲ, ಯಾವ್ಯಾವ ಬಣ್ಣದ ಚೆಂಡು. ಹಾಗಾಗಿ ಒಂದು ಓಪನ್ ಮಾಡಿದರೆ ನಮಗೆ ನಿಖರವಾದ ಆನ್ಸರ್ ಗೊತ್ತಾಗಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ನಾವು? 2 ಪೆಟ್ಟಿಗೆ ಓಪನ್ ಮಾಡ್ತೀವಿ. ಪೆಟ್ಟಿಗೆ ತೆರೆದರೆ, 2 ಪೆಟ್ಟಿಗೆ ತೆರೆದರೆ ನೋಡೋಣ. ಸೊ ಅದೇ ಥರ ಒಂದು ಎಕ್ಸಾಂಪಲ್ ನೋಡೋಣ. ಏನು? ಕೆಂಪು ಪೆಟ್ಟಿಗೆಯಲ್ಲಿ ಯಾವ ಬಣ್ಣ ಅಂದರೆ ಅಜ್ಯೂಮ್ ಮಾಡ್ಕೊಳ್ರಿ, ನನಗೆ ನೀಲಿ ಸಿಕ್ಕಿದೆ ಅಂಥೇಳಿ. ಓಕೆ, 2 ಓಪನ್ ಮಾಡಿದಾಗ ನೀಲಿ ಚೆಂಡು. ಆಮೇಲೆ ನೆಕ್ಸ್ಟು ನೀಲಿ ಪೆಟ್ಟಿಗೆಯಲ್ಲಿ ನನಗೆ ಯಾವುದು ಸಿಕ್ಕಿದೆ? ಹಸಿರು ಚೆಂಡು ಸಿಕ್ಕಿದೆ ಅಂತ ತಿಳ್ಕೊಳ್ರಿ. 2 ಓಪನ್ ಮಾಡಿದ ಕೂಡಲೇ ನನಗೆ ಕೆಂಪು ಪೆಟ್ಟಿಗೆಯಲ್ಲಿ ನೀಲಿ ಚೆಂಡು ಸಿಕ್ಕಿದೆ, ನೀಲಿ ಪೆಟ್ಟಿಗೆಯಲ್ಲಿ ಹಸಿರು ಚೆಂಡು ಸಿಕ್ಕಿದೆ. 2 ಓಪನ್ ಮಾಡ್ತಿದ್ದೀನಿ. ಇವಾಗ ನಾವೇನು ಅಜ್ಯೂಮ್ ಮಾಡ್ಕೋತೀವಿ? 2 ಅಜಂಪ್ಷನ್ ಇಲ್ಲಿ ನಾವು ನೋಡ್ತೀವಿ. ಫಸ್ಟ್ ಅಜಂಪ್ಷನ್ ಏನು? ನೆಕ್ಸ್ಟ್ ಉಳಿದಿರೋ ಯಾವುದು? ಹಸಿರು ಪೆಟ್ಟಿಗೆ ಮತ್ತು ಇನ್ನೊಂದು ಇರೋದು ಯಾವುದು? ಬಿಳಿ ಪೆಟ್ಟಿಗೆ. ಸೊ ಹಸಿರು ಪೆಟ್ಟಿಗೆಯಲ್ಲಿ ಇವಾಗ ನಮಗೆ 2 ಆಗಿದ್ದಾವೆ ಆಲ್ರೆಡಿ. ನೀಲಿ ಇದೆ, ಇನ್ನೊಂದು ಹಸಿರು ಆಗಿದೆ. ಸೊ ಹಸಿರು ಪೆಟ್ಟಿಗೆ ಆಲ್ರೆಡಿ ಮುಗ್ದೋಗಿದೆ. ಹಾಗಾದರೆ ನನಗೆ ಇಲ್ಲಿ ಯಾವ್ದು ಬೇಕು? ಕೆಂಪು ಅಥವಾ ಬಿಳಿ ಇರುತ್ತೆ. ಸೊ ಬಿಳಿ ಪೆಟ್ಟಿಗೆಯಲ್ಲಿ ಏನಿರ್ಬೋದು? ನನಗೆ ಕೆಂಪು ಇರುತ್ತೆ, ಬಿಳಿ ಅಂತೂ ಇರಲ್ಲ. ಸೊ ನಮಗಿಲ್ಲಿ ಏನಾಗುತ್ತೆ? ನಿಖರವಾದ ಮಾಹಿತಿ ಇರಲ್ಲ. ಇಲ್ಲಿ ಏನು? ನಿಖರವಾದ ಮಾಹಿತಿ ಸಿಗಲ್ಲ. ಇವಾಗ 3ನೇದು ನೋಡ್ರಿ. ನೆಕ್ಸ್ಟ್ 3 ಪೆಟ್ಟಿಗೆ ಓಪನ್ ಮಾಡ್ತೀವಿ. ಎಷ್ಟು? 3 ಪೆಟ್ಟಿಗೆ ತೆರೆದರೆ,
ಸೊ 3 ಪೆಟ್ಟಿಗೆ ತೆರೆದರೆ ಏನಾಗುತ್ತೆ ನೋಡೋಣ ಬನ್ನಿ. ಫಸ್ಟ್ ಸೇಮ್ ಅಜಂಪ್ಷನ್ ಮಾಡಿಕೊಳ್ಳಿ. ಕೆಂಪು ಅಲ್ಲಿ ನನಗೆ ನೀಲಿ ಚೆಂಡು ಸಿಕ್ಕಿದೆ, ನೀಲಿ ಚೆಂಡು. ಅದೇ ಥರ ನೀಲಿ ಪೆಟ್ಟಿಗೆಯಲ್ಲಿ ನನಗೆ ಹಸಿರು ಚೆಂಡು. ಅದೇ ಥರ ಮೂರನೇದು ಹಸಿರು ಪೆಟ್ಟಿಗೆಯಲ್ಲಿ ನನಗೇನಿದೆ ಬಿಳಿ ಚೆಂಡು. ಹಾಗಾದರೆ ಇನ್ನು ಒಂದು ಉಳಿದಿರೋದು ಏನಾಗುತ್ತೆ, ಆಬ್ವಿಯಸ್ಲಿ ಯಾವುದು ಉಳಿದಿರೋದು ಬಿಳಿ ಪೆಟ್ಟಿಗೆ ಅಲ್ವಾ. ಬಿಳಿ ಪೆಟ್ಟಿಗೆಯಲ್ಲಿ ನಮಗೆ ಆಬ್ವಿಯಸ್ಲಿ ಕೆಂಪು ಚೆಂಡು ಇದೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ನಮಗೇನಾಗಬೇಕು, ಆನ್ಸರ್ ಏನು ಇದಕ್ಕೆ, ಆನ್ಸರ್ ಬಂದು ನಮಗೆ 3 ಪೆಟ್ಟಿಗೆ ಓಪನ್ ಆಗಲೇಬೇಕು, ಯಾವ್ಯಾವ ಪೆಟ್ಟಿಗೆಯಲ್ಲಿ ಯಾವ್ಯಾವ ಚೆಂಡು ಇದೆ ಅಂತೇಳಿ. ಹಾಗಾಗಿ ಇಲ್ಲಿ ಆನ್ಸರ್ ಬಂದು 3. ಸೊ ಹಾಗಾದರೆ ಆನ್ಸರ್ ಈಸ್ 3. ಥ್ಯಾಂಕ್ ಯು.